ಶನ್ನೋ ಮಿತ್ರಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಅಥ ಕೃಷ್ಣಯಜುರ್ವೇದೀಯ ತೈತ್ತಿರೀಯೋಪನಿಷದಿ ಆನಂದವಲ್ಲೀ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ತಿನಲ್ಲಿ ಎರಡನೆಯವಲ್ಲಿ ಆನಂದವಲ್ಲಿ, ಅದರಲ್ಲಿ ಮೊಟ್ಟ ಮೊದಲನೆಯ ಅನುವಾಕ, ಮೊಟ್ಟ ಮೊದಲನೆಯ ಮಂತ್ರ, ಇದನ್ನು ನಾವು ವಿಚಾರ ಮಾಡ್ತಾ ಇದ್ದೇವೆ. ಆ ಒಂದು ಭಾಗದಲ್ಲಿ ಇಡೀ ತೈತ್ರಿಯೋಪನಿಷತ್ತಿಗೆ ಅಲ್ಲ, ಇಡೀ ವೇದಾಂತಕ್ಕೆ ಸೂತ್ರಭೂತವಾಗಿರತಕ್ಕಂತಹ ಮೊಟ್ಟ ಮೊದಲನೆಯ ಮಂತ್ರ. ಆ ಮಂತ್ರವನ್ನು 2 ಸಾರಿ ಪಾರಾಯಣ ಮಾಡಿ ನಂತರ ಈ ಒಂದು ಭಾಷ್ಯ ಭಾಗವನ್ನು ಮುಂದುವರಿಸೋಣ. ಓಂ ಬ್ರಹ್ಮವಿದಾಪ್ನೋತಿ ಪರಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತೇತಿ. ಓಂ ಬ್ರಹ್ಮವಿದಾಪ್ನೋತಿ ಪರಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತೇತಿ. ಓಂ ಶಾಂತಿ ಶಾಂತಿ ಶಾಂತಿ. ಈ ಮಂತ್ರದಲ್ಲಿ ಮೊಟ್ಟ ಮೊದಲು ಬ್ರಹ್ಮವಿದಾಪ್ನೋತಿ ಪರಂ ಅಂತ ಹೇಳಿರ್ತಕ್ಕಂತಹ ಈ ಬ್ರಹ್ಮಕ್ಕೆ ಏನು ಲಕ್ಷಣ, ಬ್ರಹ್ಮ ಅಂತಂದ್ರೆ ಏನು, ಯಾವುದನ್ನು ನಾವು ಬ್ರಹ್ಮ ಅಂತ ಕರೆಯಬೇಕು, ಇದಕ್ಕೆ ಲಕ್ಷಣ ಅಂತ ಹೇಳಿದ್ದು ಯಾಕೆ, ಈ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತಕ್ಕಂಥದ್ದು ವಿಶೇಷಣ ಆದರೂ ಕೂಡ ಇದು ಲಕ್ಷಣಾರ್ಥ ಪ್ರಧಾನವಾದ ವಿಶೇಷಣ ಅಂತ ಯಾತಕ್ಕೆ ಹೇಳಿದ್ರು, ಏನು ವಿಶೇಷ ಇದರಲ್ಲಿ ಅಂತ ಹೇಳಿ ಈ ಬ್ರಹ್ಮಕ್ಕೆ ಏಕಮೇವಾದ್ವಿತೀಯವಾದ ಒಂದು ಲಕ್ಷಣ ಪ್ರಧಾನವಾದ ವಿಶೇಷಣ ಯಾವುದು, ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಈ ಒಂದು ಉಪನಿಷತ್ತಿಗೆ ಸಂಬಂಧಪಟ್ಟಂತೆ ಹೇಳಿದರು. ಅಷ್ಟೆಲ್ಲ ಹೇಳಿ ಮುಂದೆ ಏನು ಹೇಳಿದರು, ಈ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತಕ್ಕಂಥದ್ದು ಇದು ಏನು, ಎಲ್ಲ ಒಟ್ಟಾಗಿರ್ತಕ್ಕಂಥ ಒಂದು ಸಂಯುಕ್ತವಾದ ಒಂದು ಪದದ ಪುಂಜವಲ್ಲ, ಇದೇನು ಪ್ರತಿಯೊಂದು ಕೂಡ ಸ್ವತಂತ್ರವಾದ ಪದ ಅಂತ ಹೇಳಿ ಸತ್ಯಂ ಬ್ರಹ್ಮ ಜ್ಞಾನಂ ಬ್ರಹ್ಮ ಅನಂತಂ ಬ್ರಹ್ಮ ಅಂತ ಹೇಳಿ ಇಷ್ಟೆಲ್ಲ ಹೇಳಿಬಿಟ್ಟು ಮತ್ತೆ ಏನು ಹೇಳಿದರು ನೋಡಿ, ಇಂತಹ ಬ್ರಹ್ಮ ಇದು ಜ್ಞಾತೃವೂ ಅಲ್ಲ. ಯಾತಕ್ಕೆ ಹೇಳಿದ್ರು, ಇದು ಜ್ಞಾನ, ಸತ್ಯಂ ಜ್ಞಾನಂ ಅಂತ ಹೇಳಿದ್ರು. ಜ್ಞಾನ ಅಂದ್ರೇನು, ಎಲ್ಲವನ್ನೂ ಅರಿಯುತ್ತಾ ಇರತಕ್ಕಂಥವನು,
ಎಲ್ಲವನ್ನೂ ಅರಿಯುತ್ತಾ ಇರತಕ್ಕಂಥವನು ಅಂದರೆ ಕರ್ತೃತ್ವ ಬಂತಲ್ಲ ಅಂತಂದರೆ ಇಲ್ಲ, ಇವನು ಜ್ಞಾನಕರ್ತೃವೂ ಅಲ್ಲ ಅಂತ ಹೇಳಿ, ಮತ್ತೆ ಜ್ಞಾನಕರ್ತೃ ಅಲ್ಲ ಅಂತ ಹೇಳಿದ ಮೇಲೆ ಮತ್ತೆ ಯಾತಕ್ಕೆ ಇದನ್ನು ಹೇಳಿದ್ರು ಅಂತ ಹೇಳಿದ್ರೆ, ಯಾತಕ್ಕೆ ಗೊತ್ತೇನು? ಇದು ಜ್ಞಾನಕರ್ತೃವಲ್ಲ ಅಂತ ಹೇಳಿದ್ದು ಯಾವ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿದ್ವಿ ನಾವು ಅಂತ ವಿಚಾರ ಮಾಡಿ, ಇದು ವೃತ್ತಿ ಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಹಾಗಾಗಿ ಈ ಬ್ರಹ್ಮವು ವೃತ್ತಿ ಜ್ಞಾನವೂ ಅಲ್ಲ. ಅಲ್ಲ ಸ್ವಾಮಿ, ಜ್ಞಾನದಲ್ಲಿ ವೃತ್ತಿ ಜ್ಞಾನ ಮತ್ತು ಇನ್ನೊಂದು ಸಮ್ಯಕ್ ಜ್ಞಾನ ಅಂತ ಯಾವುದಾದ್ರೂ ಇದೆ. ಏನು ಜ್ಞಾನ ಅಂತಂದರೆ, ವೃತ್ತಿ ಜ್ಞಾನ ಅಂದ್ರೆ ಏನು ಅಂತಂದರೆ, ವೃತ್ತಿ ಜ್ಞಾನ ಅಂತಂದರೆ ನಾವು ನಾವು ಅಂದರೆ ನಾನು ಕರ್ತೃತ್ವ ಇಟ್ಕೊಳ್ಳಿ, ಕರ್ತೃವಾದವನು ಕರಣವನ್ನು ಉಪಯೋಗಿಸಿ ಸಾಧನಗಳಿಂದ, ಸಾಧನಗಳಿಂದ ಯಾವುದು ಕರ್ಮವನ್ನ, ಅಂದರೆ ಯಾವುದನ್ನು ಅಂತ ಇದೆಯಲ್ಲ, ಅಂದರೆ ಅರಿಯುವುದಕ್ಕೆ ವಿಷಯವಾಗಿರತಕ್ಕಂತಹ ಪದಾರ್ಥ ಇದೆಯಲ್ಲ, ಅದನ್ನ ಕರ್ಮ ಅದು. ಹಾಗೆ ಕರ್ತೃ ಮತ್ತೆ ಕರ್ಮ ಮತ್ತೆ ಕ್ರಿಯೆ, ಅರಿಯತಕ್ಕಂಥದ್ದು ಅಂತ ಕ್ರಿಯೆ, ಈ ಮೂರರಿಂದ ಕೂಡಿ ನಮಗೆ ಜ್ಞಾನವಾಗುತ್ತೆ. ಎಲ್ಲ ಲೌಕಿಕವಾದ ಎಲ್ಲ ಜ್ಞಾನವೂ ಕೂಡ ಇದೇ ತರವೇ. ನಾನು ಪುಸ್ತಕ ನೋಡ್ತಾ ಇದ್ದೇನೆ, ನಾನು ಅವನನ್ನು ನೋಡಿದೆ, ನಾನು ಇವನನ್ನು ಹೀಗೆ ಮಾಡಿದೆ, ಎಲ್ಲವೂ ಕೂಡ ವೃತ್ತಿಜ್ಞಾನ. ವೃತ್ತಿಜ್ಞಾನ ಯಾವುದೋ ಒಂದು ಕರಣ ಉಪಯೋಗಿಸ್ತಾರೆ, ಅದು ಯಾವುದು ಪಂಚ ಇಂದ್ರಿಯಗಳಲ್ಲಿ ಯಾವುದು ಬೇಕಾದರೂ ಆಗಬಹುದು. ಹೌದಾ? ಯಾವುದಾದರೂ ಇಂದ್ರಿಯಗಳನ್ನು ಉಪಯೋಗಿಸಿ ಅದನ್ನು ತಿಳ್ಕೊಂಡು, ಯಾವುದನ್ನ ಆ ಕರ್ಮವನ್ನ, ಅಂದರೆ ಯಾವುದನ್ನು ತಿಳಿಯಬೇಕಾದ ಪದಾರ್ಥ ಇದೆಯಲ್ಲ, ಅದನ್ನು ತಿಳಿದುಕೊಂಡು, ಜ್ಞೇಯವಾದ ವಸ್ತು ಅಂತ ಅದನ್ನು ತಿಳಿದುಕೊಂಡು ಜ್ಞಾನವು ಉತ್ತಮ. ಇದಕ್ಕೆ ವೃತ್ತಿಜ್ಞಾನ ಅಂತ ಹೆಸರು. ಈ ತರಹ ವೃತ್ತಿಜ್ಞಾನವೂ ಅಲ್ಲ. ಏನು, ಯಾತಕ್ಕೆಲ್ಲ? ಇಲ್ಲಿ ಈ ವೃತ್ತಿಜ್ಞಾನ ಅಂತಂದ್ರೆ ಕರಣ ಬೇಕಾಗುತ್ತೆ, ಇಲ್ಲಿ ಯಾವ ಕರಣವೂ ಬೇಕಿಲ್ಲ. ಮೊಟ್ಟ ಮೊದಲಿಗೆ ಕರ್ತೃತ್ವವೇ ಇಲ್ಲ. ಏನು, ನಾನು ಜ್ಞಾನವನ್ನ ಪಡೆದು ಮುಕ್ತನಾದೆ ಅಂತಕ್ಕಂಥದ್ದು, ನಾನು ಅಂತಕ್ಕಂಥ ಕರ್ತೃತ್ವವೂ ಇಲ್ಲ, ಜ್ಞಾನವನ್ನು ಆ ಕರ್ಮವೂ ಇಲ್ಲ, ವಿಷಯವೂ ಇಲ್ಲ, ಮತ್ತು ಕೃತಾರ್ಥನಾದೆ, ಏನು ಮೋಕ್ಷವನ್ನು ಪಡೆದೆ ಎಂಬತಕ್ಕಂಥ ಒಂದು ಫಲವೂ ಇಲ್ಲ, ಮತ್ತೆ ಯಾವ ಕ್ರಿಯೆಯೂ ಇಲ್ಲ. ಹೀಗಾಗಿ ಏನಾಗುತ್ತೆ, ಎಲ್ಲವೂ ಕೂಡ ಯಾವ ಯಾವ ಪದಗಳನ್ನು ಉಪಯೋಗಿಸಿ ನಾವು ಬ್ರಹ್ಮವನ್ನು ಹೇಳುತ್ತೇವೆಯೋ ಅವೆಲ್ಲವೂ ಕೂಡ ಏನಾಗುತ್ತೆ, ಬ್ರಹ್ಮವನ್ನು ಮುಟ್ಟದೆ ಪುನಃ ಹಿಂತಿರುಗಿ ಬಂದು ಬಿಡುತ್ತವೆ. ಯಥೋ ವಾಚೋ ನಿವರ್ತಂತೆ ಅಂಥೇಳಿ ಬರೀ ಈ ಮಾತು ಇಂದ್ರಿಯ ಅಂತ ಅಷ್ಟೇ ಅಲ್ಲ, ಮನಸ್ಸು ಕೂಡ ಆ ಒಂದು ಬ್ರಹ್ಮವನ್ನ ವಿಷಯೀಕರಿಸಿ ತಿಳಿಯುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಹೀಗಾಗಿ ಏನಾಗುತ್ತೆ, ಮತ್ತೆ ಸತ್ಯಂ ಜ್ಞಾನಂ ಅನಂತ ಬ್ರಹ್ಮ ಅಂತ ಯಾತಕ್ಕೆ ಹೇಳಿದ್ರಿ, ಏನರ್ಥ ಮತ್ತೆ ಅದಕ್ಕೆ ಅಂತ ಹೇಳಿದ್ರೆ, ನೋಡಿ, ಈ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತಂತ ಹೇಳಿದ್ದು ಯಾವುದೋ ಬ್ರಹ್ಮಕ್ಕೆ ನಾವು ಹೇಳಿದ್ವಲ್ಲ, ಇದು ಬ್ರಹ್ಮದ ವಿಷಯವಾಗಿ ಹೇಳಿರತಕ್ಕಂತಹ ಒಂದು ಶಬ್ದ ಪ್ರಯೋಗ ಮಾಡಿದ್ರು. ಏನಿದು? ಅವಾಕ್ಯಾರ್ಥ. ಇದು ವಾಕ್ಯಾರ್ಥ ಅಲ್ಲ. ವಾಕ್ಯಾರ್ಥ ಅಂದ್ರೇನು? ಸತ್ಯ ಇರತಕ್ಕಂಥದ್ದು ಯಾವುದು ಇದೆಯೋ ಅದು, ಏನೇ ಹೇಳಿ 3 ಕಾಲದಲ್ಲಿ ಇರತಕ್ಕಂಥದ್ದು ಅಂತಾಗಲಿ ಯಾವುದು ಇರ್ತ, ಆ ಒಂದು ದೃಷ್ಟಿಯಿಂದ ಹೇಳಿಲ್ಲ. ಯಾಕೆ? ಬ್ರಹ್ಮಕ್ಕೆ ಇಂಥ ಕಾಲದಲ್ಲಿ ಇದೆ, ಅಂಥ ಕಾಲದಲ್ಲಿ ಇಲ್ಲ ಅಂತಕ್ಕಂಥದ್ದು ಇಲ್ಲ. ಹೀಗೆ ಎಲ್ಲವನ್ನು ಹೇಳಿ ಇದು ವಾಕ್ಯಾರ್ಥವಲ್ಲ, ಮತ್ತೆ ಒಂದಕ್ಕೊಂದಕ್ಕೆ ಸಂಬಂಧವೂ ಇಲ್ಲ. ಹೇಗೆ ನೀಲೋತ್ಪಲವತ್ ಅಂತ ಹೇಳಿದ್ರು. ನೀಲೋತ್ಪಲದಂತೆ ಅಂದ್ರೇನು? ನೀಲತ್ವ ಅಂತಕ್ಕಂಥದ್ದು ಇದೆ, ಮತ್ತು ಉತ್ಪಲತ್ವ ಅಂತಕ್ಕಂಥದ್ದು ಇದೆ, ಎರಡಕ್ಕೂ ಸಂಬಂಧ ಅಂತಕ್ಕಂಥದ್ದು ಇದೆ. ಹಾಗೆ ಇಲ್ಲಿ ಈ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತಕ್ಕಂಥದ್ದು ಒಂದಕ್ಕೊಂದಕ್ಕೆ ಸಂಬಂಧವನ್ನು ಕಲ್ಪಿಸಿ ಬ್ರಹ್ಮವನ್ನು ತಿಳಿಸಿಕೊಡುವುದಕ್ಕಾಗಿ ಬಂದಿಲ್ಲ. ಹಾಗಾಗಿ ಇದು ಕೇವಲ ಅವಾಕ್ಯಾರ್ಥ, ಇದು ವಾಕ್ಯಾರ್ಥವಲ್ಲ ಅಂತ ಹೇಳಿದ್ರು. ಆಯಿತು ಸ್ವಾಮಿ,
ಎಲ್ಲನೂ ಕೂಡ ಇದೆಲ್ಲ ಇದೆಲ್ಲ ಇದು ತಿಳಿಯೋಕ್ಕಾಗಲ್ಲ, ಹಾಗಾಗಲ್ಲ, ಹೀಗಾಗಲ್ಲ, ಇದು ವಾಕ್ಯಾರ್ಥವೇ ಅಲ್ಲ, ಅವಾಕ್ಯಾರ್ಥ, ಹಾಗೆ ಹೀಗೆ ತಂದ್ಬಿಟ್ರೆ ಹಾಗಾದ್ರೆ ನಾವು ಬ್ರಹ್ಮವನ್ನು ತಿಳ್ಕೊಳ್ಳೋದು ಹೇಗೆ, ನಾವು ಕೃತಾರ್ಥರಾಗೋದು ಹೇಗೆ, ಅದನ್ನು ಹೇಳಿ ಅಂತ ಹೇಳಿದ್ರೆ ಅದನ್ನು ಇವತ್ತಿನ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ಯಾವುದು 108ನೆಯ ಭಾಷ್ಯಭಾಗ ಅದೇ ತಾನೆ. ನಿನ್ನೆ ಹೌದು ಇದಾಗಿದೆ. ಇವತ್ತು 29 ಸರಿ. ನೋಡೋಣ. ತತ್ ಯಥಾ ವ್ಯಾಖ್ಯಾತಂ ಬ್ರಹ್ಮ ಯೋ ವೇದ ವಿಜಾನಾತಿ ನಿಹಿತಂ ಸ್ಥಿತಂ ಗುಹಾಯಾಂ. ತತ್ ಯಥಾ ವ್ಯಾಖ್ಯಾತಂ, ಇಲ್ಲಿಯವರೆಗೆ ಏನು ಆ ಬ್ರಹ್ಮವಿದಾಪ್ನೋತಿ ಪರಮ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಎಲ್ಲ ಹೇಳಿದ್ರಲ್ಲ, ಬ್ರಹ್ಮದ ಲಕ್ಷಣ ಎಲ್ಲ ಹೀಗೆ ಇಲ್ಲಿಯವರೆಗೆ ವ್ಯಾಖ್ಯಾನ ಮಾಡಿದಂತೆ ನಾವು ಇಂತಹ ಬ್ರಹ್ಮವನ್ನು ಯಾರು ವೇದ ವಿಜಾನಾತಿ ತಿಳಿಯುತ್ತಾನೋ, ತಿಳಿದುಕೊಳ್ಳುತ್ತಾನೋ, ಇದು ಎಂಥ ಬ್ರಹ್ಮ, ಇದು ಹೇಗೆ ತಿಳ್ಕೊಳ್ತಾನೆ ಅಂತಂದರೆ ಇದು ಸ್ಥಿತಂ ಗುಹಾಯಾಮ್. ಗುಹಾಯಾಮ್ ಅಂದರೆ ಗುಹೆಯಲ್ಲಿ. ಗುಹೆಯಲ್ಲಿ ಅಂತಂದರೆ ಏನು? ಈ ಗುಹೆ ಅಂತಕ್ಕಂಥದ್ದು ಈ ಧಾತು ಗುಹು ಸಂವರಣೆ ಅಂತಕ್ಕಂಥ, ಇಲ್ಲೇ ಬರೆದಿಯಾರದನ್ನು, ಗುಹು ಸಂವರಣೆ ಅಂತಕ್ಕಂಥ ಧಾತುವಿನಿಂದ ಇದು 1ನೇ ಗಣ ಧ್ವಾದಿ ಗೂಹತಿ ಅಂತ ಅರ್ಥ, ರೂಪ ಗೂಹತಿ ಅಂತಕ್ಕಂಥದ್ದು ಲಟ್ಲಕಾರದಲ್ಲಿ. ಗೂಹತಿ ಅಂತಕ್ಕಂಥದ್ದು ಗುಹು ಸಂವರಣೆ ಅಂತ ಅಂದರೆ ಅದನ್ನು ಮುಚ್ಚಿರ್ತಕ್ಕಂಥದ್ದು, ಒಳಕ್ಕೆ ಅಡಕೆ ಮಾಡಿಕೊಂಡಿರ್ತಕ್ಕಂಥದ್ದು ಅಂತಂತ. ಎಲ್ಲಿ ಇದು ಇಂತಹ ಬ್ರಹ್ಮ ಇರತಕ್ಕಂಥ ನಿಹಿತಂ ಇಡಲ್ಪಟ್ಟಿದೆ, ನಿಹಿತಂ ಸ್ಥಿತಂ ಅಂತ ಇಡಲ್ಪಟ್ಟಿದೆ. ಎಲ್ಲಿ? ಗುಹಾಯಾಮ್. ಏನಂತ? ಬುದ್ಧಿ ಅಂದರೆ ಬುದ್ಧಿ ಗುಹೆಯಲ್ಲಿ, ಬುದ್ಧಿವು ಗುಹಾಯಾಮ್ ಅಂತದ್ದು. ಬುದ್ಧಿಯಲ್ಲಿ. ಬುದ್ಧಿ ಅಂತ ಯಾಕೆ ಅಲ್ಲ ಸ್ವಾಮಿ, ಗುಹೆಗೂನು ಬುದ್ಧಿಗೂನು ಎಲ್ಲಿ ಸಂಬಂಧ? ಗುಹಾಯಾಮ್ ಅಂತ ಇಲ್ಲಿದೆ, ನೀವು ಬುದ್ಧವಂತ ಯಾತಕ್ಕೆ ಹೇಳಿದ್ರಿ ಅಂದರೆ ಹೇಳ್ತೇವಪ್ಪ, ಈಗ ಹೇಳ್ತೇವೆ ಅದನ್ನು ಅಂತ ಹೇಳ್ತಾರೆ. ಮೊಟ್ಟ ಮೊದಲಿಗೆ ಆ ಧಾತುವಿನ ಒಂದು ವ್ಯುತ್ಪತ್ತಿಯನ್ನು ಹೇಳಿ ನಂತರ ಅದನ್ನು ಹೇಳ್ತಾರೆ. ಗೂಹತೆ ಸಂವರಣಾರ್ಥಸ್ಯ, ಯಾವತ್ತಿಗೂ ಕೂಡ ಶಂಕರ ಭಗವತ್ಪಾದರು ಯಾವುದೇ ಒಂದು ಶಬ್ದ ಬಳಸಿದರೂ ಕೂಡ ಅದಕ್ಕೆ ಏನು ಧಾತ್ವರ್ಥಕ್ಕೆ ಅನುಗುಣವಾಗಿಯೇ ಬಳಸ್ತಾರೆ ಅವರು. ಬೇರೆ ಇನ್ಯಾವ ಒಂದು ವಿಧಿಯಿಂದಲೂ ಕೂಡ ಅದನ್ನು ಹೇಳೋದಿಲ್ಲ. ಏನು ಧಾತುವಿಗೆ ಏನರ್ಥವೋ ಅದೇ ಅರ್ಥವನ್ನು ಇಟ್ಕೊಂಡೇ ಅರ್ಥ ಮಾಡ್ತಾರೆ ಹೊರತು ಆ ಅರ್ಥವನ್ನು ಬಿಟ್ಟು ಆ ಕಡೆ ಈ ಕಡೆ ಹೋಗೋದಿಲ್ಲ. ಇದು ಒಂದು ವಿಶೇಷ ಆಚಾರ್ಯರ ಭಾಷೆಯಲ್ಲಿ ಇರಲಿ. ಗೂಹತೆ ಗೂಹು ಸಂವರಣೆ ಅಂತಕ್ಕಂಥ ಇದೆಯಲ್ಲ, ಆ ಅರ್ಥವನ್ನು ಕೊಡತಕ್ಕಂಥ ನಿಗೂಢ ಅಸ್ಯಾಂ ಜ್ಞಾನಜ್ಞೇಯ ಜ್ಞಾತೃ ಪದಾರ್ಥ ಇತಿ ಗುಹಾ ಬುದ್ಧಿ. ನೋಡಪ್ಪ, ಗುಹೆ ಅಂತ ಅನ್ನೋದಕ್ಕೂ ಬುದ್ಧಿ ಅಂತ ಅನ್ನೋದಕ್ಕೂ ಎಲ್ಲಿ ಸಂಬಂಧ? ಗುಹೆ ಅಂದರೆ ಬುದ್ಧಿ ಅಂತ ಹೇಗೆ ಹೇಳ್ತೀರಿ, ಅರ್ಥ ಮಾಡ್ತೀರಿ ಅಂತ ಅಂದರೆ ಯಾತಕ್ಕೆ ಹೇಳ್ತೇವೆ ಗೊತ್ತೇನಪ್ಪ ಅಂದರೆ ನಿಗೂಢ, ಇಲ್ಲಿ ಅತ್ಯಂತ ರಹಸ್ಯವಾಗಿ ಯಾರಿಗೂ ಗೊತ್ತಿರೋದಿಲ್ಲ ಇದು ಇಲ್ಲಿ ಅಡಗಿದೆ ಅಂತ. ಅತ್ಯಂತ ರಹಸ್ಯವಾಗಿ ಅಸ್ಯಾಮ್ ಅಂತಂದ್ರೇನು? ಅಸ್ಯಾಮ್ ಬುದ್ಧೌ, ಈ ಬುದ್ಧಿಯಲ್ಲಿ ಅತ್ಯಂತ ರಹಸ್ಯವಾಗಿ ಏನು ಎಲ್ಲವೂ ಕೂಡ, ಎಲ್ಲ ಅಂದ್ರೇನು? ಜ್ಞಾನ ಜ್ಞೇಯ ಜ್ಞಾತೃ ಪದಾರ್ಥ. ಇಷ್ಟೇ ತಾನೆ. ಎಲ್ಲವೂ ಅಂತಂದರೆ ಈ ಮೂರರಲ್ಲೇ ಅಡಕವಾಗಿರ್ತಕ್ಕಂಥದ್ದು. ಜ್ಞಾತೃ ಜ್ಞೇಯ ಜ್ಞಾನ, ಮೂರೇ ಅಷ್ಟೇ. ಈ ಮೂರಿದೆಯಲ್ಲ, ಇದರಲ್ಲಿ ಏನೇನು ವೃತ್ತಿಗಳಾಗುತ್ತದೆಯೋ ಅವೆಲ್ಲವೂ ಕೂಡ ಈ ಬುದ್ಧಿಯಲ್ಲಿ ಏನಾಗಿದೆ? ಅಡಗಿ ಕುಳಿತಿವೆ. ಇವೆಲ್ಲ ಅಡಗಿ ಕುಳಿತಿರುತ್ತವೆ ಇಲ್ಲಿ. ಆದ್ದರಿಂದ ಇದಕ್ಕೆ, ಈ ಬುದ್ಧಿಗೆ ಗುಹಾ ಅಂತ ಹೆಸರಾಯಿತು. ಗುಹಾ ಅಂದರೆ ಒಂದು ಕಡೆ ಶೇಖರ ಮಾಡಿ ರಹಸ್ಯವಾಗಿ ಒಂದು ಏನದಕ್ಕೆ ಆ ಒಂದು ಮುಚ್ಚಲ್ಪಟ್ಟಿರ್ತಕ್ಕಂಥದ್ದು. ಅದು ಯಾವುದು ಮುಚ್ಚಲ್ಪಟ್ಟಿದೆ ಇಲ್ಲಿ ಅಂದರೆ ಎಲ್ಲ ಜ್ಞಾನ ಜ್ಞೇಯ ಪದಾರ್ಥ ಏನೇನಿದೆಯೋ ಎಲ್ಲವೂ ಕೂಡ ಇಲ್ಲಿ ಮುಚ್ಚಲ್ಪಟ್ಟಿದೆ. ಮತ್ತೆ ಇನ್ನೇನಾಗಿದೆ ಅಂತಂದರೆ ಇದು ರಹಸ್ಯ. ಅಂದರೆ ಇಲ್ಲಿ ಏನೇನಿದೆ ಯಾರಿಗೆ ಗೊತ್ತು?
ಹೌದಾನೆ. ಜ್ಞಾತೃಜ್ಞಾನಜ್ಞೇ ಪದಾರ್ಥಗಳು ಇಷ್ಟಿವೆ, ಇಷ್ಟು ವೃತ್ತಿ ಆಯಿತು ನನಗೆ ಅಂತ ಯಾರಾದರೂ ಕೂಡ ಎಣಿಸಿ ಹೇಳೋದಕ್ಕೆ ಸಾಧ್ಯವಾ? ಇವಾಗ ಒಂದು ದಿನ ಇದೆ 24 ಗಂಟೆ. 24 ಗಂಟೆನಲ್ಲಿ ಒಂದು ನಿದ್ರೆ ಕಾಲ ಬಿಟ್ಬಿಡಿ, ಒಂದು 8 ಗಂಟೆ. 16 ಗಂಟೆ ಟೈಮ್ನಲ್ಲಿ ಎಷ್ಟು ವೃತ್ತಿಗಳು ನನಗೆ ಹೇಳುತ್ತವೆ ಪ್ರತಿದಿನ ಅಂತ ಯಾರು ಲೆಕ್ಕ ಮಾಡಿ ಹೇಳೋಕ್ಕೆ ಸಾಧ್ಯನಾ? ಯಾರಿಗೂ ಸಾಧ್ಯ ಇಲ್ಲ. ಅಂದ್ರೇನು? ಇನ್ಯೂಮರಬಲ್, ನ್ಯೂಮರಸ್ ಅಂತ ಹೇಳ. ಇವೆಲ್ಲ ಎಲ್ಲಡಗಿದೆ? ಇಲ್ಲಿ ಅಡಗಿದೆ. ಆದ್ದರಿಂದ ಇದಕ್ಕೆ ಏನಾಯಿತು? ಈ ಬುದ್ಧಿಯಲ್ಲಿ ಅಡಗಿರುವುದರಿಂದ ಇದಕ್ಕೆ ಗುಹೆ ಗುಹೆ ಅಂತ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರು. ಮತ್ತು ಈ ಜ್ಞಾತೃಜ್ಞಾಯ ಜ್ಞೇಯ ಜ್ಞಾನ ಪದಾರ್ಥ ಅಂತ ಹೇಳಿದ್ರಲ್ಲ ಸ್ವಾಮಿ, ಅದು ಆಯಿತು, ಎಲ್ಲ ವೃತ್ತಿ ಜ್ಞಾನ ಇದು ಅಂತಾಯಿತು. ಬಟ್ ಇದು ಯಾತಕ್ಕಾಗಿ, ಏನು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಗೂಢವು ಅಸ್ಯಾಂ ಭೋಗಾಪವರ್ಗವು ಪುರುಷಾರ್ಥವು ಇತಿವ. ಇದು ಜ್ಞಾತೃಜ್ಞೇಯ ಪದಾರ್ಥ ಇಲ್ಲಿ ಅಡಗಿದೆ, ಅದರಿಂದ ಆಯಿತು ಅಂತ. ಅಥವಾ ಇನ್ನೊಂದು ಅರ್ಥ ಹೇಳಿ, ಯಾಕೆ ಅಂತ ಕೇಳಿದೆಯಲ್ಲಪ್ಪ, ಇನ್ನೊಂದು ಅರ್ಥ ಹೇಳ್ತೇವೆ ಕೇಳು. ಅಂದರೆ ಇಲ್ಲಿ ಈ ಬುದ್ಧಿಯಲ್ಲಿ ಏನಿದೆ? ಜ್ಞಾತೃಜ್ಞಾನ ಜ್ಞೇಯ ಪದಾರ್ಥಗಳಲ್ಲಿ ಅಡಗಿವೆ ಅಂತ ಯಾರು ಹೇಳು. ಅಥವಾ ಏನಡಗಿದೆ? ಪುರುಷಾರ್ಥಭೂತವು ಭೋಗಾಪವರ್ಗವು. ಅಂದ್ರೇನು? ಪುರುಷಾರ್ಥಭೂತವಾಗಿರುವ, ಪುರುಷಾರ್ಥ ಏನು? ಪುರುಷಾರ್ಥ ಅಂತಕ್ಕಂಥದ್ದು ಏನು? ಎರಡು ಪುರುಷಾರ್ಥ. ಹೌದು ತಾನೆ? ನಾವು ಸಂಕಲ್ಪ ಮಾಡಬೇಕಾದ್ರೆ ಸಕಲ ಪುರುಷಾರ್ಥ ಸಿದ್ಧ್ಯರ್ಥಂ ಅಂತ. ಸಕಲ ಪುರುಷಾರ್ಥ ಅಂದರೆ ಏನು? ಇರ್ತಕ್ಕಂಥದ್ದು ಎರಡೇ. ಸಕಲ ಅಂತಂದರೆ ಅದನ್ನೆಲ್ಲವನ್ನೂ ಕೂಡ ಕ್ರೋಢೀಕರಿಸಿ ಎರಡನ್ನಾಗಿ ಗುಂಪು ಕಟ್ಟಿಬಿಟ್ಟಿದ್ದಾರೆ. ಎರಡು 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 ಗುಂಪು. ಯಾವುದದು? ಒಂದು ಭೋಗ, ಒಂದು ಅಪವರ್ಗ. ಹೌದಾನೆ? ಭೋಗ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಧರ್ಮ, ಅರ್ಥ, ಕಾಮ ಇವೆಲ್ಲವೂ ಕೂಡ ಭೋಗಗಳ ಗುಂಪಿಗೆ ಸೇರಿದ್ದು. ಮತ್ತು ಮೋಕ್ಷ ಅಂತ ಕೊನೆಯದಿದೆಯಲ್ಲ, ಅದು ಅಪವರ್ಗ ಅಂತ ಹೇಳ್ತಾರೆ. ಮೋಕ್ಷ ಅಂತ ಅದೇನು? ಅದು ಅಪವರ್ಗದ ಗುಂಪಿಗೆ ಸೇರಿದ್ದು. ಅದನ್ನೇ ಅಪವರ್ಗ ಅಂತ ಹೇಳಿ. ಒಂದು ಭೋಗ 3, ಈ ಅಪವರ್ಗ 1, ಒಟ್ಟು 4 ಪುರುಷಾರ್ಥಗಳು. ಇದು ಇದು ಇಲ್ಲಿ ಅಡಗಿದೆ. ಇದು ಇದಕ್ಕೆ ಸಂಬಂಧಪಟ್ಟ ಎಲ್ಲವೂ ಅಡಗಿದೆ ಅಂತ. ಮತ್ತು ತಸ್ಯಾಂ ಪರಮೇ ಪ್ರಕೃಷ್ಟೆ ವ್ಯೋಮನ್ ವ್ಯೋಮ್ನಿ ಆಕಾಶೇ ಅವ್ಯಾಕೃತಾಖ್ಯೆ. ಇಂತಹ ಅತ್ಯುನ್ನತವಾಗಿರ್ತಕ್ಕಂತಹ, ಪರಮೋಚ್ಚವಾಗಿರ್ತಕ್ಕಂತಹ ವ್ಯೋಮನ್ ವ್ಯೋಮ್ನಿ ಅಂದ್ರೇನು? ಆಕಾಶೇ, ಆಕಾಶದಲ್ಲಿ. ಯಾಕೆ ಆಕಾಶ ಆಯಿತು? ಆಕಾಶ ಅಂತ ಹೇಳಿದ ಯಾತಕ್ಕೆ? ಅದೇ ಅರ್ಥ. ಇವೆಲ್ಲಕ್ಕೂ ಕೂಡ ಜ್ಞಾತೃ ಜ್ಞಾನ ಜ್ಞೇಯ ಪದಾರ್ಥಗಳಿಗೆ, ಭೋಗ ಅಪವರ್ಗಗಳಿಗೆ ಎಲ್ಲದಕ್ಕೂ ಕೂಡ ಇದು ಅವಕಾಶವನ್ನು ಕೊಟ್ಟಿರುವುದರಿಂದ, ಎಲ್ಲಿ ಬುದ್ಧಿ ಇದಕ್ಕೆಲ್ಲದಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿದೆ. ಆದ್ದರಿಂದ ಇದಕ್ಕೆ ಹೆಸರಾಯಿತು ಬುದ್ಧಿ ಆಕಾಶ, ಬುದ್ಧಿ ಆಕಾಶ ಅಂತ ಹೆಸರಾಯಿತು. ಇದು ಆಕಾಶೇ. ಇದು ಎಂತಹ ಆಕಾಶ ಅಂತಂದರೆ ಅವ್ಯಾಕೃತಾಖ್ಯೆ. ಇದನ್ನು ಅವ್ಯಾಕೃತವೆಂಬ ಆಕಾಶದಲ್ಲಿ, ಇದನ್ನು ಈ ಹೃದಯ ಗುಹೆಯಲ್ಲಿ ಇರತಕ್ಕಂಥ ಆಕಾಶ ಏನಿದೆ ಅದನ್ನು ಹೇಳಿದ್ರಲ್ಲ ಈಗ, ಅದಕ್ಕೆ ಏನದು? ಯಾವ ಆಕಾಶ ಅಂದರೆ ಅದು ಅವ್ಯಾಕೃತ ಆಕಾಶ. ಯಾಕೆ ಇದು ಅವ್ಯಾಕೃತ ಆಕಾಶ ಅಂತಂತ ಯಾತಕ್ಕೆ ಹೇಳಿದ್ರು ಇದನ್ನು? ಗುಹೆ ಅಂತ ಹೇಳಿದ್ರೆ ಅದನ್ನು ನೀವು ಅರ್ಥ ಮಾಡಿದ್ರಿ, ಎಲ್ಲ ಅಡಗಿರ್ತಕ್ಕಂಥದ್ದು. ಅದಕ್ಕೆ ಅದನ್ನು ಬುದ್ಧಿ ಅಂತ ಅರ್ಥ ಮಾಡಿದ್ರಿ. ಅದರಲ್ಲಿರ್ತಕ್ಕಂಥ ಆಕಾಶ ಅಂತಂತ ಹೇಳಿದ್ರೆ ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಿದೆ, ಅದಕ್ಕೂ ಆಕಾಶ ಅಂತ ಹೇಳಿದ್ರಿ. ಅವ್ಯಾಕೃತ ಆಕಾಶ ಅಂತ ಯಾಕೆ ಹೇಳ್ತಾ ಇದ್ದೀರಾ ಅಂತಂದರೆ, ನೋಡಿ, ಎಲ್ಲವನ್ನೂ ಇದು ಅಡಕ ಮಾಡಿಕೊಂಡಿದೆ ಅಂತನ್ನುವಾಗ, ಎಲ್ಲವನ್ನೂ ಅಂತಂದ್ರೆ ಏನು ಬಂತು? ಆಕಾಶವನ್ನು ಸೇರಿಕೊಂಡು. ಅದು ಯಾವ ಆಕಾಶ? ಭೂತಾಕಾಶ. ಭೂತಾಕಾಶವನ್ನು ಸೇರಿಸಿಕೊಂಡು ಎಲ್ಲವನ್ನೂ ಕೂಡ, ಎಲ್ಲದಕ್ಕೂ ಕೂಡ ಅರ್ಥ ಆಯ್ತಲ್ಲ ಈಗ? ಭೂತಾಕಾಶವನ್ನು ಸೇರಿಸಿಕೊಂಡು ಎಲ್ಲದಕ್ಕೂ ಅವಕಾಶವನ್ನು ಕೊಟ್ಟಿರುವುದರಿಂದ ಈ ಆಕಾಶಕ್ಕೆ ಹೆಸರಾಯಿತು ಅವ್ಯಾಕೃತಾಕಾಶ, ಅವ್ಯಾಕೃತಾಕಾಶ. ಯಾಕೆ? ಈ ಆಕಾಶ ನಮ್ಮ ಒಂದು ಅನುಭವಕ್ಕೆ ಬರುತ್ತೆ. ಧಾರಾಕಾಶ ಮತ್ತು ಆ ಒಂದು ಅವ್ಯಾಕೃತ ಆಕಾಶ ಅಂತ ಇದೆಯಲ್ಲ, ಅದೇನು ನಮಗೆ ಯಾರು ಗೊತ್ತೂ ಆಗೋದಿಲ್ಲ, ಇಲ್ಲವೂ ಇಲ್ಲ, ಏನು ಮಾಡೋಕ್ಕೆ. ಇಲ್ಲಿ ಅಡಗಿದೆ ಅಂತ ಯಾರಿಗಾರು ಗೊತ್ತಾಗತ್ತಾ?
ನಮ್ಮದೇ ಹೃದಯ ಗುಹೆ ಇದೆ, ಅಲ್ಲಿ ಏನು ಅಡಗಿದೆಯಪ್ಪ, ಭೋಗಾಪವರ್ಗ ಎಲ್ಲ ವೃತ್ತಿಜ್ಞಾನ, ಯಾವ ವೃತ್ತಿ ಯಾರಿಗೆ ಗೊತ್ತು. ಇದು ಅವ್ಯಾಕೃತಾಖ್ಯ, ಅದರಿಂದ ಅವ್ಯಾಕೃತಾಖ್ಯ. ಯಾಕೆ? ಇದು ವ್ಯಾಕೃತಾಕಾಶಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿದೆ ಇದು. ಅಲ್ಲ, ಕ್ಷಮಿಸಬೇಕು, ಭೂತಾಕಾಶಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿದೆ ಇದು. ಅದಕ್ಕೋಸ್ಕರ ಇದು ಅವ್ಯಾಕೃತಾಕಾಶ. ಸರಿಯಾಗಿದೆ. ವ್ಯಾಕೃತಾಕಾಶಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿದೆ. ವ್ಯಾಕೃತಾಕಾಶ ಅಂತಂದ್ರೆ ಒಂದೇ, ಭೂತಾಕಾಶ ಅಂತಂದ್ರೆ ಒಂದೇ. ಇದಕ್ಕೂ ಆಶ್ರಯವನ್ನು ಕೊಟ್ಟಿದೆ ಇಲ್ಲಿ ಆಕಾಶ. ಅದರಿಂದ ಈ ಆಕಾಶವನ್ನ ಏನಂತ ಕರೆದ್ರು? ಅವ್ಯಾಕೃತಾಕಾಶ ಅಂತ ಕರೆದ್ರು. ಇದಕ್ಕೆ ಏನು ಸ್ವಾಮಿ ಹೀಗೆ ಅರ್ಥ ಎಲ್ಲ ಮಾಡಿದ್ರೆ ಇದಕ್ಕೆ ಏನಾದರೂ ಒಂದು ಪ್ರಮಾಣ ಇದೆಯಾ ಅಂತ ಕೇಳಿದ್ರೆ ಇದೆ. ಎಲ್ಲಿ? ಬೃಹದಾರಣ್ಯಕದಲ್ಲಿ. ತದ್ಧಿ ಪರಮಂ ವ್ಯೋಮ, ಅದೇ ಈ ಅತ್ಯಂತ ಹೆಚ್ಚಿನ ವ್ಯೋಮ ಆಕಾಶ. ಯಾವುದದು? ಅವ್ಯಾಕೃತಾಕಾಶ ಅಂಥೇಳಿ ಈ ಒಂದು ಉದಾಹರಣೆಯನ್ನು ಕೊಡ್ತಾರೆ ಬೃಹದಾರಣ್ಯಕದಲ್ಲಿ. ತಸ್ಮಿನ್ನು ಖಲ್ವಕ್ಷರೇ ಗಾರ್ಗಿ ಆಕಾಶ, ಮತ್ತೆ ಓತಶ್ಚ ಪ್ರೋತಶ್ಚ ಅಂತ. ಗಾರ್ಗಿ ಕೇಳ್ತಾಳೆ, ಎಲ್ಲ ದ್ಯುಲೋಕದಿಂದ ಆಚೆ, ಪೃಥ್ವಿಗಿಂತ ಆಚೆ, ಮತ್ತೆ ಭೂತ ಭವತ್ತು ಭವಿಷ್ಯತ್ತು ಆಗಿರೋದು ಅದು ಏನಾಗಿದೆ? ಈ ಆಕಾಶದಲ್ಲಿ ಓತಪ್ರೋತವಾಗಿದೆ. ಅಂದರೆ ದ್ಯುಲೋಕಕ್ಕಿಂತ ಮೇಲೆ, ಪೃಥ್ವಿಗಿಂತ ಈಚೆ, ದ್ಯುಲೋಕದ ಆಚೆ, ಪೃಥ್ವಿಗಿಂತ ಈಚೆ. ಇಷ್ಟ ತಾನೆ ಎಲ್ಲ ಅಡಕ ಮಾಡಿರ್ತಕ್ಕಂಥದ್ದು. ಮತ್ತೆ ಕಾಲ, ಇದು ದೇಶ ಆಯಿತು, ಇದು ಕಾಲ. ಭೂತ ಭವತ್ತು ಭವಿಷ್ಯತ್ತು. ಭವತ್ತಂದರೆ ವರ್ತಮಾನ ಆಗಿದು. ಅದು ಅವೆಲ್ಲ ಎಲ್ಲಿ ಅಡಕವಾಗಿದೆ ಅಂದರೆ ಈ ಭೂತಾಕಾಶವೂ ಸೇರಿ, ವ್ಯಾಕೃತಾಕಾಶವೂ ಸೇರಿ ಇವೆಲ್ಲ ಎಲ್ಲಿ ಅಡಕವಾಗಿದೆ ಅಂದರೆ ಆಕಾಶದಲ್ಲಿ ಓತಪ್ರೋತವಾಗಿದೆ ಅಂತ ಹೇಳಿದ್ರು. ಯಾರು? ಯಾಜ್ಞವಲ್ಕ್ಯರು. ಅವ್ರು ಏನು ಅರ್ಥ ಮಾಡ್ಬೇಕು ನಾವು? ಅಲ್ಲೇ ಅರ್ಥ ಮಾಡಿದ್ದಾರೆ. ಯಾಕೆ? ಆಕಾಶ, ಆ ಆಕಾಶವು ಈ ಆಕಾಶದಲ್ಲಿ ಅಡಗಿದೆ ಅಂದರೆ ಆ ಆಕಾಶ ಭೂತಾಕಾಶ, ವ್ಯಾಕೃತಾಕಾಶ. ಇದು ಅದಕ್ಕೂ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥದ್ದು ಅವ್ಯಾಕೃತಾಕಾಶ ಅಂತ ಹೇಳಿ ಅಲ್ಲಿ ಏನು ಹೇಳ್ತಾರೆ ನೋಡಿ, ದ್ಯುಲೋಕಕ್ಕಿಂತ ಆಚೆ ಅಂತ. ಮತ್ತು ಹಾಗೇಳಿ ಈ ಆಕಾಶದಲ್ಲಿ ಇವೆಲ್ಲ, ಈ ಭೂತಾಕಾಶ ಎಲ್ಲವೂ ಕೂಡ ಎಲ್ಲವೂ ಅಡಕವಾಗಿದೆ, ಓತಪ್ರೋತವಾಗಿದೆ ಅಂತ ಹೇಳ್ತಾರೆ. ಕೇಳಿಬಿಟ್ಟು ಆಮೇಲಿಂದ ಏನು ಮಾಡ್ತಾಳೆ ಗಾರ್ಗಿ? ಸುಮ್ಮನೆ ಇರೋದಿಲ್ಲ. ಓಹೋ, ಯಾಜ್ಞವಲ್ಕ್ಯರೇ ಗೊತ್ತಾಯ್ತು, ಇವೆಲ್ಲವೂ ಕೂಡ ಅವ್ಯಾಕೃತ ಆಕಾಶದಲ್ಲಿ ಓತಪ್ರೋತವಾಗಿದೆ. ಯಾವುದು? ಭೂತಾಕಾಶವನ್ನು ಸೇರಿ ಎಲ್ಲವೂ ಕೂಡ ಅವ್ಯಾಕೃತ ಆಕಾಶದಲ್ಲಿ ಓತಪ್ರೋತವಾಗಿದೆ, ಹೆಣೆದುಕೊಂಡಿದೆ. ಆಯಿತು. ಈ ಅವ್ಯಾಕೃತ ಆಕಾಶ ಇದೆಯಲ್ಲ, ಅದು ಯಾತರಲ್ಲಿ ಹೆಣೆದುಕೊಂಡಿದೆ ಅದು ಹೇಳಿ ಅಂತ ಹೇಳಿದ್ರು. ಕಸ್ಮಿನ್ನು ಖಲ್ವಾಕಾಶ ಓತಶ್ಚ ಪ್ರೋತಶ್ಚ ಅಂತ ಪ್ರಶ್ನೆ ಮಾಡೋದು. ಯಾಜ್ಞವಲ್ಕ್ಯರಿಗೆ ಬಹಳ ಸಂತೋಷ ಆಗೋಯ್ತು. ಒಬ್ಬ ಹೆಂಗಸು, ಸ್ತ್ರೀ, ಅವಳು ಬ್ರಹ್ಮವಾದಿನಿ, ಅವಳು ಏನು ಇಂಥ ಪ್ರಶ್ನೆ ಕೇಳಿದ್ಲಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಸಂತೋಷವಾಗುತ್ತೆ. ಆವಾಗ ಅವರು ಈ ಒಂದು ಮಾತನ್ನು ಹೇಳ್ತಾರೆ. ತಸ್ಮಿನ್ನು ಖಲ್ವಕ್ಷರೇ ಗಾರ್ಗಿ ಆಕಾಶ ಓತಶ್ಚ ಪ್ರೋತಶ್ಚ. ಈ ಒಂದು ಗಾರ್ಗಿಯೇ ಈ ಒಂದು ಅಕ್ಷರ ತತ್ವದಲ್ಲಿ ಈ ಆಕಾಶ ಇದೆಯಲ್ಲ, ಯಾವುದು? ಅವ್ಯಾಕೃತ ಆಕಾಶ, ಇದು ಓತಪ್ರೋತವಾಗಿದೆ ಅಂತ ಹೇಳಿ ಅಲ್ಲಿ ಉದ್ದಕ್ಕೂ ಹೇಳ್ಕೊಂಬರ್ತಾರೆ. ಅಕ್ಷರ ತತ್ವ ಎಲ್ಲ ಹೇಳ್ಕೊಂಬಂದು ಕೊನೆಗೆ ಹೇಳ್ತಾರೆ. ಕೊನೆಗೆ ಏನು ಹೇಳ್ತಾರೆ ಗಾರ್ಗಿ? ಇದನ್ನೆಲ್ಲ ಕೇಳಿಬಿಟ್ಟು ಓಹೋ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದಿರ್ತಾರಲ್ಲ ಬೇರೆಯವರೆಲ್ಲ, ಹೊಡ್ಕೊಂಡು ಹೋದ ಇವನು ಯಾಜ್ಞವಲ್ಕ್ಯ ಹಸುಗಳನ್ನ, ಏನು ದುರಹಂಕಾರ, ನಾವಿದ್ದೀವಿ ಇಲ್ಲಿ ಇಷ್ಟೊಂದು ಜನ ಯಾರು ವಿದ್ವಾಂಸರುಗಳು, ನಾವೆಲ್ಲ ಬಿಟ್ಟು ಹೊಡ್ಕೊಂಡು ಹೋಗ್ಬಿಟ್ಟಂತೆ ಅಂತ ಕೇಳ್ತಾ ಇದ್ರಲ್ಲ, ಅವ್ರಿಗೆಲ್ಲ ಕುರಿತು ಒಂದು ಮಾತು ಹೇಳ್ತಾರಲ್ಲ ಗಾರ್ಗಿ, ಅಯ್ಯೋ ವಿದ್ವಾಂಸರೇ, ನೀವು ವಿದ್ವಾಂಸರು ಅಂತ ಹೇಳಬೇಕಷ್ಟೆ, ನೀವೆಲ್ಲ ಕೂತಿದ್ದೀರಾ, ಆದರೆ ಇಲ್ಲಿ ನೀವು ಕೂತಿದ್ದೀರಲ್ಲ, ಇಷ್ಟೂ ಜನ ಸೇರಿಸಿ ಇಂತಹ 100 ಜನ ವಿದ್ವಾಂಸ ಸದಸ್ಯರು ಬಂದರೂ ಕೂಡ, ವಿದ್ವತ್ ಸಭೆ ನಡೆದರೂ ಕೂಡ ಈ ಯಾಜ್ಞವಲ್ಕ್ಯನನ್ನ ಸೋಲಿಸುವುದಕ್ಕೆ ಆಗುವುದಿಲ್ಲ.
ಆದ್ದರಿಂದ ನೀವೆಲ್ಲರೂ ಕೂಡ ಈ ಯಾಜ್ಞವಲ್ಕ್ಯನಿಗೆ ಶರಣಾಗಿ ಕೃತಾರ್ಥರಾಗಿರಿ ಅಂತ ಹೇಳ್ಬಿಡ್ತಾರೆ. ಅಷ್ಟೇ, ಮುಗಿದೋಯ್ತು. ಯಾರನ್ನ? ಅದಕ್ಕೆ ಯಾಕೆ ಅವ್ರು ಹೇಳಿದ್ದು? ಇದು ಹೇಳಿದ್ದಕ್ಕೆ ಯಾವುದು? ತಸ್ಮಿನ್ನು ಖಲ್ವಕ್ಷರೇ ಗಾರ್ಗಿ ಆಕಾಶವೋತಶ್ಚ ಪ್ರೋದಶ್ಚ ಅಂತ ಹೇಳಿ ಆ ಆ ಉದ್ದಕ್ಕೂ ಹೇಳ್ಕೊಂಬರ್ತಾರೆ. ಈ ಅಕ್ಷರದಲ್ಲಿ ಎಂಥ ಅಕ್ಷರ ಗೊತ್ತೇನು? ಸೂರ್ಯ ಚಂದ್ರಮಸೌ ವಿಧೃತೌ ತಿಷ್ಠತಃ ಅಂತ ಹೇಳಿ ಸೂರ್ಯ ಚಂದ್ರ ಎಲ್ಲರೂ ಕೂಡ ಇದರಲ್ಲಿ ಇವನ ಆಡಳಿತಕ್ಕೆ ನಿಯಂತ್ರಣಕ್ಕೆ ಒಳಪಟ್ಟಿದ್ದಾರೆ ಅಂಥೇಳಿ ಅದು ಬಿಡಲಿ. ಇಲ್ಲಿ ಯಾಕೆ? ಈ ಆಕಾಶ ಆ ಅಕ್ಷರೇಗ ಮತ್ತು ಇತಿ ಅಕ್ಷರ ಸನ್ನಿಕರ್ಷ ಈ ಅವ್ಯಾಕೃತ ಆಕಾಶ ಇದೆಯಲ್ಲ, ಇದನ್ನು ಅಕ್ಷರಕ್ಕೆ ಹತ್ತಿರವಾಗಿ ಹೇಳಿದ್ದಾರೆ. ಗುಹಾಯಾಂ ವ್ಯೋಮ್ನಿ ಇತಿವ ಸಾಮಾನಾಧಿಕರಣ್ಯಾತ್ ಅವ್ಯಾಕೃತ ಆಕಾಶಮೇವ ಗುಹಾ ಮತ್ತು ಗುಹಾಯಾಂ ವ್ಯೋಮ್ನಿ ಅಂತ ಈ ಎರಡು ಪದ ಮಾಡಿದ್ದಾಗ ಏನಾಗುತ್ತೆ, ಒಂದು ಪದ ವಿಶೇಷಣ ಮಾಡಿದಾಗ ಏನಾಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಎರಡು ಪದ ಮಾಡಿದಾಗ ಏನಾಗುತ್ತೆ? ಗುಹಾಯಾಂ ವ್ಯೋಮ್ನಿ ಅಂತಕ್ಕಂಥದ್ದು ಗುಹೆ ಮತ್ತು ವ್ಯೋಮ ಅವ್ಯಾಕೃತ ಆಕಾಶ, ಇದು ಸಾಮಾನಾಧಿಕರಣ್ಯಾತ್ ಅಂತಂದ್ರೇನು? ಇದು ಈ ಗುಹೆ ಮತ್ತು ವ್ಯೋಮ ಎರಡೂ ಕೂಡ ಒಂದೇ ಆಗಿದೆ, ಒಂದನ್ನೇ ಹೇಳ್ತಕ್ಕಂಥದ್ದು. ಈ ಎರಡು ಬೇರೆ ಬೇರೆ ಅಲ್ಲ, ಗುಹೆ ಬೇರೆ ವ್ಯೋಮ ಬೇರೆ ಅಂತಲ್ಲ, ಸಮಾನಾಧಿಕರಣ ಇದೆ. ಆದ್ದರಿಂದ ಏನಾಗಿದೆ? ಇದು ಅವ್ಯಾಕೃತ ಆಕಾಶವೇ ಆಗಿದೆ, ಗುಹೆ ಅಂತ ಕರೀತಾರೆ. ತತ್ರಾಪಿ ನಿಗೂಢ ಸರ್ವೇ ಪದಾರ್ಥ ತ್ರಿಷು ಕಾಲೇಶು. ಇಲ್ಲಿ ಈ ಅವ್ಯಾಕೃತ ಆಕಾಶದಲ್ಲಿ ಎಲ್ಲ ಪದಾರ್ಥಗಳು ಕೂಡ ಮೂರು ಕಾಲಗಳಲ್ಲಿಯೂ ಕೂಡ ಇಲ್ಲಿ ನಿಗೂಢ ಅಂದರೆ ಗುಪ್ತವಾಗಿ ಇಡಲ್ಪಟ್ಟಿವೆ. ಯಾಕೆ ಅಂತಂದರೆ ಗುಪ್ತ ಕಾರಣತ್ವಾತ್ ಸೂಕ್ಷ್ಮ ತರತ್ವಾಚ. ಏನು ಈ ಯಾವುದು ಅವ್ಯಾಕೃತ ಆಕಾಶ ಅಂತ ಇದೆಯಲ್ಲ, ಅದು ಏನಾಗಿದೆ? ಎಲ್ಲದಕ್ಕೂ ಕಾರಣವಾಗಿದೆ. ಹೌದು ತಾನೆ? ಅವ್ಯಾಕೃತ ಆಕಾಶದಿಂದಲೇ ಎಲ್ಲ ಬಂದಿರತಕ್ಕಂಥದ್ದು, ಸೃಷ್ಟಿಯಾಗಿರ್ತಕ್ಕಂಥದ್ದು. ಹೌದಾ? ಅದೇ ಪ್ರಕೃತಿ ಅಂತಾರೆ, ಅದು ಪ್ರಧಾನ ಅಂತಾರೆ. ಯಾವ್ದಾರು ಇರಲಿ, ಅಲ್ಲಿಂದ ಬಂದಿರತಕ್ಕಂಥದ್ದು ಏನು? ಎಲ್ಲದಕ್ಕೂ ಕಾರಣವಾಗಿರ್ತಕ್ಕಂಥ. ಮತ್ತೆ ಅದ್ರ ಹೆಸರೇ ಅವ್ಯಾಕೃತ ಅಂದರೆ ಏನು? ಅತ್ಯಂತ ಸೂಕ್ಷ್ಮ ತರತ್ವಾತ್ ಅಂತ ಹೇಳ್ತಾರೆ. ಸೂಕ್ಷ್ಮತರವಾಗಿದೆ, ಎಲ್ಲದಕ್ಕಿಂತ ಹೆಚ್ಚಿನ ಸೂಕ್ಷ್ಮತರವಾಗಿದೆ. ತಸ್ಮಿನ್ ಅಂತಹ ನಿಹಿತಂ ಬ್ರಹ್ಮ, ಅದರೊಳಗಡೆ ಇಲ್ಲಿ ನಿಹಿತಂ ಅಂದರೆ ಇಡಲ್ಪಟ್ಟಿದೆ ಬ್ರಹ್ಮ ಅಂತ ಹೇಳಿ. ಹಾರ್ದಮೇವತ್ತು ಪರಮಂ ವ್ಯೋಮ ಇತಿ ನ್ಯಾಯಂ. ಹಾಗಾದ್ದರಿಂದ ಹಾರ್ದಮೇವ, ಹಾರ್ದ ಅಂದ್ರೇನು? ಹೃದಯ ಸಂಬಂಧಿ ಅಂದರೆ ಹೃದಯದಲ್ಲಿ ಇರ್ತಕ್ಕಂಥದ್ದು. ಹೃದಯ ಇದಂ ಅಂತ, ಹಾರ್ದಂ ಅಂತ ಹೃದಯದಲ್ಲಿರ್ತಕ್ಕಂಥ ಯಾವುದು? ಇದು ಪರಮವ, ಅತ್ಯಂತ ಉತ್ಕೃಷ್ಟವಾದ ಉಚ್ಚತಮವಾದಂಥ ವ್ಯೋಮ ಅಂತ ಹೇಳ್ತಕ್ಕಂಥದ್ದು ಅವ್ಯಾಕೃತ ಆಕಾಶ ಅಂತಕ್ಕಂಥದ್ದು ನ್ಯಾಯವಾಗಿದೆ. ಮತ್ತು ವಿಜ್ಞಾನಾಂಗತ್ವೇನ ವ್ಯೋಮ್ನೋ ವಿವಕ್ಷಿತತ್ವಾತ್. ಮತ್ತು ಇದನ್ನು ಏನು ಹೇಳಿದ್ದಾರೆ? ಈ ಒಂದು ದಹರಾಕಾಶ, ಈ ಗುಹಾಕಾಯ ಇವೆಲ್ಲ ಬುದ್ಧಿ ಗುಹಾಕಾಯ ಎಲ್ಲ ಇದೆಯಲ್ಲ, ಇಲ್ಲಿ ಅಡದಿರ್ತಕ್ಕಂಥ ಅಕ್ಷರತತ್ವ ಅಂತ ಇದೆಯಲ್ಲ, ಅದೇ ಆಕಾಶ ಅಕ್ಷರತತ್ವ ಇದೆಯಲ್ಲ, ಅದನ್ನು ವಿಜ್ಞಾನಾಂಗತ್ವ, ಇದನ್ನು ಏನಾಗಿದೆ? ಅರಿಯುವಿಕೆಗೆ ಅಂಗವಾಗಿ ಇದನ್ನು ಹೇಳಲ್ಪಟ್ಟಿದೆ. ಮುಂದೆ ಹೇಳ್ತಾರೆ ವಿವಕ್ಷಿತತ್ವಾತ್ ಅಂದರೆ ಮುಂದೆ ಹೇಳ್ತಾರೆ ಅದನ್ನ. ಈಗಿನ್ನೂ ಇಲ್ಲ, ಇಷ್ಟು ಮಾತ್ರ ತಿಳ್ಕೊಂಡಿರಿ, ಮುಂದೆ ನಾವು ಹೇಳ್ತೇವೆ. ವಿವಕ್ಷಿತತ್ವಾತ್ ವಕ್ತುಂ ಇಷ್ಟತಮತ್ವಾತ್, ಅದನ್ನು ನಾವು ಮುಂದೆ ಹೇಳ್ತೇವೆ, ಈಗಲೂ ಹೇಳ್ತಾ ಇದ್ದೇವೆ. ವಿವಕ್ಷಿತ ನಮಗೆ ಇಷ್ಟೇನಿದು? ಇದು ಈ ಒಂದು ವಿಜ್ಞಾನಾಂಗತ್ವೇನ, ಅರಿವಿಗೆ ಅಂದರೆ ತಿಳಿಯುವ ಜ್ಞಾನಕ್ಕೆ ಅಂಗವಾಗಿ ಇದನ್ನು ಹೇಳಿದೆ. ಅಂದ್ರೇನು? ಜ್ಞಾನದಿಂದ ಇದನ್ನು ತಿಳಿಯಬಹುದು ಅಂತ ಅಷ್ಟೆ. ಜ್ಞಾನಕ್ಕೆ ಜ್ಞಾನದಿಂದ ತಿಳಿಯಬಹುದು ಅಂತ. ಮತ್ತೆ ಯೋ ವೈಸ ಬಹಿರ್ಧ ಪುರುಷಾದ ಆಕಾಶ, ಬಹಿರ್ಧ ಪುರುಷಾತ್ ಆಕಾಶ. ಇದು ಮತ್ತೆ ಇದು ಛಾಂದೋಗ್ಯದಲ್ಲಿ ಬಂದಿರತಕ್ಕಂಥ ವಾಕ್ಯ. ಪುರುಷ ಯೋ ವೈ ಸೋಂತಃ ಪುರುಷ ಆಕಾಶ ಯೋಯಮಂತರ್ ಹೃದಯ ಆಕಾಶ ಅಂತ ಇಲ್ಲಿ ಹೇಳಿ ಅಲ್ಲಿಯೂ ಕೂಡ ಈ ಅವ್ಯಾಕೃತ ಆಕಾಶವನ್ನು ಹೇಳಿದ್ದಾರೆ. ಏನದು ಅಲ್ಲಿ ಹೇಳಿರ್ತಕ್ಕಂಥದ್ದು? ನೋಡಿ, ಅದು ಬಹಿರ್ಧ ಪುರುಷ ಆಕಾಶ ಇದೆಯಲ್ಲ, ಅದು ಪೂರ್ಣವಾಕ್ಯ ತುಂಬ ಇದೆ, 3-4 ಇದಿದೆ. ಒಂದೇ ಒಂದು ಯದ್ವೈ ತದ್ ಬ್ರಹ್ಮ ಇತಿ. ಏನು? ಆ ಬ್ರಹ್ಮ ಅಂತ ಇದೆಯಲ್ಲಯ್ಯ, ಅದು ಏನದು? ಇದಂ ಭಾವತತ್ ಯೋಯಂ ಬಹಿರ್ಧ.
ಅದು ಪುರುಷಾತ್, ಈ ಪುರುಷನ ಹೊರಗಿನ ಆಕಾಶವೇ ಅದು, ಹೊರಗಿನ ಆಕಾಶವೇ ಅದು. ಮತ್ತೆ ಪುರುಷನ ಹೊರಗಿನ ಆಕಾಶ ಅಂತ ಇದೆಯಲ್ಲ, ಬಹಿರ್ದಾ ಪುರುಷಾದ ಆಕಾಶ, ಅದೇನಾಗಿದೆ? ಅದು ಪುರುಷನ ಒಳಗಡೆ ಇರತಕ್ಕಂಥ ಆಕಾಶ. ಅಂದರೆ ಎಲ್ಲ ಸಾಮಾನಾಧಿಕರಣ ಎಲ್ಲ ಒಂದೇ ಅಂತಕ್ಕಂಥದ್ದು. ಅದೇನೋ ಅದಕ್ಕೆಲ್ಲದಕ್ಕೂ ಆಸ್ಪದವಾಗಿರ್ತಕ್ಕಂಥದ್ದು. ಬಹಿರ್ಧಾ ಪುರುಷ ಸೋ ಯೋ ವೈ ಸೋ ಅಂತಃಪುರುಷ ಆಕಾಶ, ಒಳಗಡೆ ಇದೆಯಲ್ಲ ಆ ಆಕಾಶವೇ ಇದು ಅಂತ ಹೇಳಿ, ಯೋಯಂ ಅದೇ ಈ ಅಂತರ್ಹೃದಯ ಆಕಾಶ, ಹೃದಯದ ಒಳಗಡೆ ಇರತಕ್ಕಂಥದ್ದು ಅದೇ. ಅಂದ್ರೇನು? ಎಲ್ಲದಕ್ಕೂ ಸಮಾನ. ಅಂದರೆ ಎರಡು ಬೇರೆ ಬೇರೆ ಎರಡು ತತ್ವ ಅಂತ ಇಲ್ಲ, ಎಲ್ಲವೂ ಅದೇನೆ. ಆದರೆ ಏನು ವ್ಯತ್ಯಾಸ? ಧಾರಾಕಾಶಕ್ಕೂ ಮತ್ತು ಅವ್ಯಾಕೃತ ಆಕಾಶ ಅಂತಿದೆ ಅದಕ್ಕೂ, ಮತ್ತು ಈ ಒಂದು ಭೂತಾಕಾಶ ಅಂತ ಇದೆಯಲ್ಲ ಅಂತಂದ್ರೆ ಏನಿಲ್ಲ ಸ್ವಾಮಿ, ಅಷ್ಟೇ. ಉಪಾಧಿಗೆ ಸಂಬಂಧಪಟ್ಟ ಹೇಳಿದ ಮಾತು ಇದು. ಅಂದರೆ ಯಾವುದರಿಂದ ಉಪಹಿತವಾಗಿದೆ ಅನ್ನೋದ್ರ ಮೇಲೆ ಈ ಪದಗಳು ಬಂದಿವೆ ಅಷ್ಟೆ. ಉಪಾಧಿಗೆ ಈ ಉಪಾಧಿ ಇದು ಕೇವಲ ಅವಿದ್ಯ. ಈ ಬೆಳಗ್ಗೆ ಬಂದಿತ್ತಲ್ಲ ಅದು ಮಾಂಡವ್ಯಕ್ಯದಲ್ಲಿ, ಹಾಗೆ ಅವಿದ್ಯ. ಇದು ಇದು ಶ್ರುತ್ಯಂತರ ಹೀಗೆ ಬೇರೆಯ ಶ್ರುತಿಯಲ್ಲಿ ಯಾವುದು ಬೃಹದಾರಣ್ಯಕ್ಕಾಗಿತ್ತು, ಈ ಛಾಂದೋಗ್ಯ ಇದು. ಶ್ರುತಿಯಲ್ಲಿ ಈ ಹಾರ್ದ ಆಕಾಶ ಇದೆಯಲ್ಲ, ಅದು ಅತ್ಯಂತ ಉಚ್ಚತಮವಾಗಿರತಕ್ಕಂಥ ಆಕಾಶ ಅಂತ ಅಲ್ಲಿ ಪ್ರಸಿದ್ಧವಾಗಿದೆ. ತಸ್ಮಿನ್ ಹಾರ್ದೇ ವ್ಯೋಮ್ನಿ ಯಾ ಬುದ್ಧಿರ್ಗುಹ ತಸ್ಯಾಂ ನಿಹಿತಂ ಬ್ರಹ್ಮ. ಈ ಒಂದು ಹಾರ್ದಾಕಾಶದಲ್ಲಿ, ಬುದ್ಧಿಗುಹೆಯಲ್ಲಿ, ಅದರಲ್ಲಿ ಏನಿದೆ? ಈ ನಿಹಿತಂ ಬ್ರಹ್ಮ, ಅದರಲ್ಲಿ ಈ ಬ್ರಹ್ಮ ಆದರೆ ಅಲ್ಲಿ ಕಂಡುಕೊಳ್ಳಬೇಕು ಅಂತ ಅಷ್ಟೆ. ಅಲ್ಲಿ ಕಂಡುಕೊಳ್ಳಬೇಕು. ಏನು ಹಾಗಾದ್ರೆ ಎದೆ ಬಗೆದು ನೋಡ್ಬೇಕೆ? ಹಾಗಲ್ಲ ಲೆಕ್ಕ. ಏನು ಅಂದರೆ ಹೃದಯಾಕಾಶ ಅಂತ ಯಾಕೆ ಹೇಳಿದ್ರು? ಎಲ್ಲವೂ ಕೂಡ ಭೋಗಾಪವರ್ಗ ಮತ್ತು ಜ್ಞಾತೃಜ್ಞಾನ ಜ್ಞೇಯಗಳಿಗೆ ಸಂಬಂಧಪಟ್ಟ ಎಲ್ಲ ವೃತ್ತಿಗಳು ಕೂಡ ಇಲ್ಲಿ ಅಡಗಿರುವುದರಿಂದ ಅದನ್ನು ತಿಳ್ಕೊಂಬಿಟ್ಟು ತಿಳ್ಕೊಂಡಾಗಾಯಿತು ಅಷ್ಟೆ. ಅದರ ಒಂದು ಸ್ವರೂಪ ತಿಳ್ಕೊಂಡ್ರೆ ಆಯಿತು. ಅದರಿಂದ ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ತಸ್ಮಿನ್ ಹಾರ್ದ ಬುದ್ಧಿ, ಅಲ್ಲಿ ಬ್ರಹ್ಮವು ಇಡಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೆ. ತದ್ವೃತ್ಯ ವಿವಕ್ತತೆಯ ಉಪಲಭ್ಯತೆ ಇತಿ. ಅಲ್ಲಿ ಏನು? ಅಲ್ಲಿ ವಿವಿಕ್ತತೆಯ ಅಂದರೆ ಬಿಡಿ ಬಿಡಿಯಾಗಿ, ಅಂದರೆ ಅದನ್ನು ಬೇರ್ಪಡಿಸಿ ಅಲ್ಲಿ ನಾವು ಇದನ್ನು ಕಂಡುಕೊಳ್ಳಬಹುದು. ಅಂದರೆ ಏನು ಬೇರ್ಪಡಿಸಿದೇನು? ಈ ಒಂದು ಬ್ರಹ್ಮ ಅಂತ ಏನಿದೆ, ಅರ್ಧಕ ಇರತಕ್ಕಂಥ ಆತ್ಮ ಅಂತ ಏನಿದೆ, ಅದಕ್ಕೂ ಈ ಬೇರೆ ಇದೆಯಲ್ಲ ಅದಕ್ಕೂ ವಿಭಜಿಸಿ ವಿಂಗಡಣೆ ಮಾಡಿಕೊಂಡು ನಾವು ತಿಳಿಬೇಕು. ಅಂದರೆ ಏನು ವಿಂಗಡಣೆ ಮಾಡ್ಕೊಂಡು ತಿಳಿಯೋದು? ಅಂದರೆ ವಿವೇಕ ಅಷ್ಟೇ. ಏನು ವಿವೇಕ? ಅಯ್ಯೋ ಎರಡೂ ಒಂದೇನೆ. ಆದರೆ ಹೀಗೆ ತಿಳಿತಕ್ಕಂಥದ್ದು ಇದೆಯಲ್ಲ, ಅವೆಲ್ಲವೂ ಕೂಡ ಕೇವಲ ಅವಿದ್ಯಾ ಕಲ್ಪಿತವಾದದ್ದು ಅಂತಕ್ಕಂಥ ವಿವೇಕ ಅಷ್ಟೆ. ವಿವೇಕ್ತತೆ ನಹಿ ಅನ್ಯಥಾ ವಿಶಿಷ್ಟ ದೇಶಿಕಾಲ ಸಂಬಂಧವಸ್ತಿ ಬ್ರಹ್ಮಣ ಅಂತ ಹೇಳಿ, ಇದಕ್ಕಿಂತ ಬೇರೆಯದಾಗಿ, ಯಾವುದಕ್ಕಿಂತ? ಇದಕ್ಕಿಂತ ಬೇರೆಯದಾಗಿ ಏನಾಗಿದೆ? ಈ ಹಾಗಿಲ್ಲದೆ ಹೋಗ್ಬಿಟ್ರೆ ಅದಕ್ಕೇನಾದರೂ ಒಂದಾನೊಂದು ಗೊತ್ತಾಗಿರ್ತಕ್ಕಂಥ ದೇಶ ಕಾಲ ಇದರ ಸಂಬಂಧ ಇರೋ ಹಾಗೆ ಇಲ್ಲ. ಯಾಕೆಂದರೆ ಈ ಒಂದು ಬುದ್ಧಿ ಗುಹೆಯಲ್ಲಿ ಅಡಗಿದೆ ಅಂತ ಹೇಳಿದ್ರೆ ಅಲ್ಲಿ ಯಾವ ದೇಶಕಾಲ ಸಂಬಂಧವೂ ಇಲ್ಲ. ಹಾಗಾಗಿ ಈ ಒಂದು ಎಲ್ಲವೂ ಕೂಡ ಈ ಒಂದು ಬುದ್ಧಿಯಲ್ಲಿ ಅಡಗಿದೆ ಅಂತ ಹೇಳಿದಾಗ ಏನಾಗುತ್ತೆ? ಒಂದು ದೇಶ ಕಾಲ ಸಂಬಂಧ ಯಾವುದೂ ಇಲ್ಲ. ಯಾಕಿಲ್ಲ ಅಂತಂದರೆ ಈ ಒಂದು ನಾಮರೂಪವಾಗಿ ವ್ಯಾಕೃತವಾಗಿರ್ತಕ್ಕಂಥ ಎಲ್ಲ ಕಡೆಯಲ್ಲಿಯೂ ಕೂಡ ಅದು ಇದ್ದುಕೊಂಡಿರುವುದರಿಂದ. ಯಾಕೆ? ಎಲ್ಲದಕ್ಕೂ ಆಸ್ಪದಭೂತವಾಗಿರೋದರಿಂದ. ಹಾಗಾಗಿ ಏನಾಗಿದೆ? ಇದು ನೋಡಿ ಸರ್ವಗತತ್ವ ಮತ್ತು ನಿರ್ವಿಶೇಷತ್ವಾಚ. ಹಾಗಾಗಿ ಇದರಲ್ಲಿ ಯಾವ ವಿಶೇಷ ಅಂತಕ್ಕಂಥದ್ದು ಹೊಂದೋದಿಲ್ಲ. ಅಂದ್ರೇನು? ಕೇವಲ ತ್ರಿಪುಟಿ ರಹಿತ ಒಂದು ಜ್ಞಾನ ಅಂತ ಇಲ್ಲಿ ಅರ್ಥ ಅಷ್ಟೆ. ವೃತ್ತಿಜ್ಞಾನ ಅಲ್ಲ, ಸ್ವರೂಪ ಜ್ಞಾನ ಅಷ್ಟೇ ಅಂತ ಹೇಳಿ ಈ ಬ್ರಹ್ಮ ಹೇಗೆ ಅರ್ಥಕೊಳ್ಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ. ಮುಂದೆ ಈ ಅರ್ಥಕೊಂಡು ಏನು ಫಲ ಆಗುತ್ತೆ? ಇಷ್ಟೆಲ್ಲ ಗೂಢವಾಗಿ ಅಡಗಿರ್ತಕ್ಕಂಥ ಅರ್ಥಕೊಂಡು ಫಲ ಏನಾಗುತ್ತೆ ಅಂತ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.